ನೀವೇನಾದ್ರೂ ನಿಮ್ಮ ಡ್ರೀಮ್ ಹೌಸ್ ನ ಕನ್ಸ್ಟ್ರಕ್ಷನ್ ಮಾಡಿ ಅದಕ್ಕೇನಾದ್ರೂ UPS ನ ಸರ್ಚ್ ಮಾಡ್ತಾ ಇದ್ದೀರಾ, ಹಾಗೆ ನೀವೇನಾದ್ರೂ UPS ಬಿಸ್ನೆಸ್ ಮಾಡಬೇಕು ಅಥವಾ ಯಾವ್ದಾದ್ರು ಒಂದು ನ್ಯೂ ಸ್ಟಾರ್ಟಿಂಗ್ ಬಿಸ್ನೆಸ್ ಮಾಡಬೇಕು ಅಂತ ಪ್ಲಾನ್ ಅಲ್ಲಿದ್ದೀರಾ, ಹಾಗಾದ್ರೆ ನೀವು ಬನ್ನಿ ನಮ್ಮ ಕರ್ನಾಟಕದ ಹೆಮ್ಮೆಯ ಪ್ರಪ್ರಥಮ ಬಾಸುಕಿ ಲಿಥಿಯಂ UPS ಕಂಪನಿಗೆ. ನೀವು ಯಾರಾದ್ರೂ ಇನ್ನ ಹಳೆ ಆಸಿಡ್ ಬ್ಯಾಟರೀಸ್ ನ ಯೂಸ್ ಮಾಡ್ತಾ ಇದ್ದೀರಾ, ಸೊ ಇವಾಗಲೇ ಹಳೆ ಆಸಿಡ್ ಬ್ಯಾಟರೀಸ್ ನ ಬಿಸಾಕಿ ಸೊ ಬಾಸುಕಿ ಲಿಥಿಯಂ UPS ಅವ್ರನ್ನ ಸ್ಮಾರ್ಟ್ ಆಗಿರೋ ಲಿಥಿಯಂ UPS ನ ಬಂದ್ಬಿಟ್ಟು ಇವಾಗಲೇ ನೀವು ಅಪ್ಗ್ರೇಡ್ ಮಾಡಿ. UPS ಯೂಸ್ ಮಾಡೋದ್ರಿಂದ ಟೋಟಲಿ ಝೀರೋ ಮೇಂಟೆನೆನ್ಸ್, ನೋ ಆಸಿಡ್, ನೋ ಡಿಸ್ಟಿಲ್ಡ್ ವಾಟರ್. 2500 ಬ್ಯಾಟರಿ ಲೈಫ್ ಸೈಕಲ್ಸ್, 10 years ಬ್ಯಾಟರಿ ಲೈಫ್, ಜಸ್ಟ್ ಫಿಟ್ ಅಂಡ್ ಫರ್ಗೆಟ್, ಎಕೋ ಫ್ರೆಂಡ್ಲಿ ಆಗಿರುತ್ತೆ. ನಮ್ಮ UPS ಎಲ್ಲ ಪ್ಯೂರ್ ಸೈನ್ ವೇ ಔಟ್ಪುಟ್ ಆಗಿರುತ್ತೆ, ಪ್ಲಸ್ 5 years ವ್ಯಾರಂಟಿ ಸಿಗುತ್ತೆ ನಿಮಗೆ. ಹೋಮ್ ಅಪ್ಲೈನ್ಸ್ ಅಲ್ಲಿ ಮನೆಯಲ್ಲಿ ಯಾವುದೇ ರೀತಿ UPS ಗಳಲ್ಲಿ ನಿಮಗೆ ಲೋಡ್ ಅಲ್ಲಿ ಲೈಟ್ಸ್ ಆಗಲಿ, ಫ್ಯಾನ್ ಆಗಲಿ, ಟಿವಿ ಆಗಲಿ ಶಾರ್ಟ್ ಸರ್ಕ್ಯೂಟ್ ಇಂದ ಅಲ್ಲಿ ಯಾವುದೇ ವಸ್ತುಗಳು ಹಾಳಾಗಲ್ಲ. ಇದು ಇದ್ರಲ್ಲಿ ಮತ್ತೆ ಈ UPS ಅಲ್ಲಿ ಏನಂದ್ರೆ ಶಾರ್ಟ್ ಸರ್ಕ್ಯೂಟ್ ಇಂದ ಮಾಸ್ಫೆಟ್ ಕೂಡ ಫೇಲ್ ಆಗಲ್ಲ. ಅದ್ರ ಬಗ್ಗೆ ನಾನು ಒಂದು ಎಕ್ಸ್ಪ್ಲೈನ್. ನೀವು ಯಾರಾದ್ರೂ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀರಾ, ಇಲ್ಲಾಂದ್ರೆ ನಿಮ್ಮ ಹಳೆ ಬಿಸ್ನೆಸ್ಗೆ ಒಂದು ಹೊಸ ಪ್ರಾಡಕ್ಟ್ ನ ಬಂದ್ಬಿಟ್ಟು ಆಡ್ ಆನ್ ಮಾಡ್ಬೇಕಂತ ಇದ್ದೀರಾ, ಸೊ ಬನ್ನಿ ನಮ್ಮ ಬಾಸುಗಿ ಅವ್ರು ಬಂದ್ಬಿಟ್ಟು ಒಂದು ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿನ ಪ್ರೊವೈಡ್ ಮಾಡ್ತಾ ಇದ್ದಾರೆ ವಿತ್ ಲೋ ಬಜೆಟ್ ಟು ಇನ್ವೆಸ್ಟ್ಮೆಂಟ್. ಇದೆಲ್ಲ ನಮ್ಮ ಸ್ಟಾಕ್ಸು. ಸೊ ನೀವು 9:30 ಇಂದ 6 o'clock ವರೆಗೂ ಯಾವಾಗಾದ್ರೂ ಕಾಲ್ ಮಾಡಿ, ಸೊ ಅಥವಾ ಯಾವಾಗಾದ್ರೂ ವಿಸಿಟ್ ಮಾಡಿ, ಸೊ ಯಾವ ಮಾಡೆಲ್ ಆದ್ರೂ ಪರ್ಚೇಸ್ ಮಾಡಿ. ಸರ್, ಇವಾಗ ಈ ಟ್ರೆಡಿಷನಲ್ UPS ಎಲ್ಲ ಇರುತ್ತೆ, ಸೊ ಅದೆಲ್ಲ ಇನ್ಸ್ಟಾಲೇಷನ್ ಮಾಡ್ಬೇಕಂದ್ರೆ ಸೊ ತಗೊಂಡು ಹೋಗ್ಬಿಟ್ಟು ಸೊ ಅವ್ರ ಕಡೆಯಿಂದ ಎಕ್ಸಿಕ್ಯೂಟಿವ್ಸ್ ಬಂದು ಅದೆಲ್ಲ ಬಂದ್ಬಿಟ್ಟು ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ನಿಮ್ UPS ಯಾವ ತರ, ಸೊ ನಾವೇ ತಗೊಂಡೋಗಿ ಮನೆ ನಾವೇ ಫಿಕ್ಸ್ ಮಾಡ್ಬೋದಾ, ಸೊ ಹೆಂಗೆ ಅದು, ಸೊ ಅದು ಡೆಮಾನ್ಸ್ಟ್ರೇಟ್ ಮಾಡಿ. ನೀವ್ ಯಾಕೆ ಇನ್ನೂ ತಡ ಮಾಡ್ತಾ ಇದ್ದೀರಾ? ಕರ್ನಾಟಕದಾದ್ಯಂತ ನೀವೆಲ್ಲ ಇದ್ರು ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಬಾಸುಕಿ ಲಿಥಿಯಂ UPS ಕಂಪನಿಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದ್ರೆ ಮಾಗಡಿ ರೋಡ್ ಸುಂಕದಕಟ್ಟೆಯಲ್ಲಿರುವ ಬಾಸುಕಿ ಲಿಥಿಯಂ UPS ಅಂತ ಒಂದು ಕಂಪನಿಗೆ ಬಂದಿದ್ದೀವಿ. ಸೊ ಇವ್ರು ಬಂದ್ಬಿಟ್ಟು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಇರ್ತಾರೆ. ನಿಮ್ಮ ಮನೆಗೆ ನೀವೇನಾದ್ರೂ UPS ಏನಾದರೂ ಹಾಕ್ಸ್ಬೇಕಂದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಸೊ ಎಷ್ಟು ದಿನ ಅಂತ ಎಲ್ಲ ಹಳೆ ಥರ UPS ಬ್ಯಾಟ್ರಿ, ಆಮೇಲೆ ಆ್ಯಸಿಡು, ಡಿಸ್ಟಲ್ ವಾಟರು ಇದೆಲ್ಲ ಕ್ಯಾರಿ ಮಾಡಿಕೊಂಡು ಮೇಂಟೆನೆನ್ಸ್ ತುಂಬ ಇರುತ್ತೆ. ಆಮೇಲೆ ನಿಮ್ಮ ಮನೆಯಲ್ಲಿ ಬಂದ್ಬಿಟ್ಟು ಕಿಡ್ಸ್ ಏನಾದರೂ ಇದ್ರೆ, ಮಕ್ಳು ಏನಾದರೂ ಇದ್ರೆ ಸೊ ಹೋಗಿ ಟಚ್ ಮಾಡ್ತಾರೆ, ಸೊ ಆ ಥರ ಭಯ ಎಲ್ಲ ನಿಮ್ಗೆ ಇರುತ್ತೆ. ಸೊ ಇವಾಗ ಬಂದ್ಬಿಟ್ಟು ಇವರು ಒಂದು ಹೊಸ ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಆರಾಮಾಗಿ ಕ್ಯಾರಿ ಮಾಡ್ಬೋದು, ಸೊ ಮನೆಯಲ್ಲಿ ಆರಾಮಾಗಿ ಫಿಕ್ಸ್ ಮಾಡ್ಬೋದು. ಏನು ಪ್ರಾಡಕ್ಟ್ ಅಂತ ವಿಡಿಯೋದಲ್ಲಿ ಫುಲ್ಲಾಗಿ ತಿಳಿಸ್ಕೊಡ್ತೀವಿ. ಸೊ ಇದು ಡೀಟೇಲ್ಸ್ ಏನು ಎಲ್ಲ ತಿಳಿಸ್ಕೊಡ್ತೀವಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮನೆಗೆ ನೀವೇನಾದರೂ UPS ಆಗ್ತಾ ಇದ್ರೆ ಈ ವಿಡಿಯೋ ಬಂದ್ಬಿಟ್ಟು ಫುಲ್ಲಾಗಿ ನೋಡಿ. ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ, ಯೂಸ್ಫುಲ್ ವಿಡಿಯೋ ಆಗೂ ಇರುತ್ತೆ. ಇವಾಗ ಫಸ್ಟ್ ವಿಡಿಯೋಗಿಂತ ಹೋಗಿ ಮುಂಚೆ ಚಾನಲ್ ಫಸ್ಟ್ ಮ್ಯಾಮ್ ಇದ್ದಾರೆ, ಮ್ಯಾಮ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಫಸ್ಟ್ ಹಾಯ್ ಮ್ಯಾಮ್, ನಮಸ್ಕಾರ. ನಿಮ್ಮ ಹೆಸರು? ನಮಸ್ತೆ ಸರ್, ನನ್ನ ನೇಮ್ ಅರ್ಚನಾ ಅಂತ. ನಾನು ಬಾಸುಕಿ ಲಿಥಿಯಂ UPS ಕಂಪನಿಲಿ ಆಸ್ ಏರಿಯಾ ಸೇಲ್ಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ನೀವು ನಡೆಸ್ತಾ ಇದ್ದೀರಾ ಮ್ಯಾಮ್? ಸರ್, ಇದು ಆಕ್ಚುಲಿ ನಮ್ದು 15 years ಓಲ್ಡ್ ಕಂಪನಿ ಅಂತಾನೆ ಹೇಳ್ಬೋದು. ಫಸ್ಟ್ ನಾವು ಟ್ರೇಡಿಂಗ್ ಮಾಡ್ತಾ ಇದ್ವಿ ಹುಬ್ಳಿಲಿ, ತದನಂತರ ನಾವು ಲಿಥಿಯಂ ರಿಸರ್ಚ್ ಗೆ ಬಂದ್ವಿ. ಎಷ್ಟು ದಿವಸ ಈ ಟ್ರೆಡಿಷನಲ್ UPS ಗೆ ಆಸಿಡ್ ಹಾಕಿ, ಡಿಸ್ಟಿಲ್ಡ್ ವಾಟರ್ ಹಾಕಿ ಇದನ್ನ ಮೇಂಟೈನ್ ಮಾಡೋದು, ಇದರಲ್ಲಿ ಏನಾದ್ರು ಒಂದು ಸೊಲ್ಯೂಷನ್ ಬೇಕು ಅಂತ ನಾವು ರಿಸರ್ಚ್ ಗೆ ಬಂದಿದ್ದು. ಸೊ ನಾವು ಅವಾಗ ಲಿಥಿಯಂ ಗೆ ರಿಸರ್ಚ್ ಗೆ ಬಂದಂತ ಟೈಮಲ್ಲಿ ಸೊ R&D ಮಾಡಿ ಕರ್ನಾಟಕದ ಹೆಮ್ಮೆಯ ಪ್ರಪ್ರಥಮ ಬಾಸುಕಿ ಲಿಥಿಯಂ UPS ನ ಲಾಂಚ್ ಮಾಡಿದ್ದು ಸರ್. ಮ್ಯಾಮ್, ಇವಾಗ ಟ್ರೆಡಿಷನಲ್ UPS ಅಂದ್ರೆ ಈ ಬ್ಯಾಟ್ರೀಸ್ ದೊಡ್ಡ ಇನ್ವರ್ಟರ್ಸ್ ಎಲ್ಲ ಇರುತ್ತೆ. ಸೊ ಇವಾಗ ಅದಕ್ಕೂ ಇವಾಗ ನೀವು ಹೊಸದಾಗಿ ಲಾಂಚ್ ಮಾಡಿದೀರಾ ಅಂತೀರಾ, ಸೊ ಏನ್ ಡಿಫರೆನ್ಸ್ ಬರುತ್ತೆ ಎರಡಕ್ಕೂ ಮ್ಯಾಮ್? ಸರ್, ಇವಾಗ ಟ್ರೆಡಿಷನಲ್ UPS ಅಂದ್ರೆ ಅದಕ್ಕೆ ಆಸಿಡ್ ಹಾಕಬೇಕು, ಡಿಸ್ಟಿಲ್ಡ್ ವಾಟರ್ ಮೇಂಟೈನ್ ಮಾಡಬೇಕು. ಅವ್ರು ಎಷ್ಟೇ ಮೇಂಟೈನ್ ಮಾಡಿದ್ರು ಕೂಡ ಎವ್ರಿ 6 months ಗೆ ಮೇಂಟೈನ್ ಮಾಡ್ತಾರೆ. ಅದೆಷ್ಟೇ ಮೇಂಟೈನ್ ಮಾಡಿದ್ರು ಒಂದು 4 years ಗೆ ಕಂಪಲ್ಸರಿ ಬ್ಯಾಟ್ರಿ ಫೇಲ್ಯೂರ್ ಆಗುತ್ತೆ. ಅಗೇನ್ ಮತ್ತೆ ಅದೇ ಇನ್ವರ್ಟರ್ ಗೆ ಕಸ್ಟಮರ್ ಮತ್ತೆ ಬ್ಯಾಟ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಓಕೆನಾ, ಈ ರೀತಿ ಇರುತ್ತೆ. ಅಂದ್ರೆ 10 years ಗೆ ಏನಿಲ್ಲ ಅಂದ್ರೆ ಒಂದು 3 times ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಬಟ್ ನಮ್ಮ ಲಿಥಿಯಂ UPS ಅಲ್ಲಿ, ಬಾಸುಕಿ ಲಿಥಿಯಂ UPS ಅಲ್ಲಿ ಟೋಟಲಿ ಝೀರೋ ಮೇಂಟೆನೆನ್ಸ್ ಇರುತ್ತೆ, ನೋ ಆಸಿಡ್, ನೋ ಡಿಸ್ಟಿಲ್ಡ್ ವಾಟರ್, ಫಿಟ್ ಅಂಡ್ ಫರ್ಗೆಟಬಲ್ ಆಗಿರುತ್ತೆ. ಓಕೆನಾ, ಮತ್ತೆ 10 years ಗೆ ನೀವು ಒನ್ ಟೈಮ್ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅಗೇನ್ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ. ಬಿಕಾಸ್ ಇದು 10 years ಬ್ಯಾಟರಿ ಲೈಫ್ ಇರುತ್ತೆ, 2500 ಲೈಫ್ ಸೈಕಲ್ಸ್ ಇರುತ್ತೆ. ಸೊ 2500 ಲೈಫ್ ಸೈಕಲ್ಸ್ ಅಂದ್ರೆ ಹೆಂಗ್ ವರ್ಕ್ ಆಗುತ್ತೆ ಅದು? ಸರ್, ಒಂದು ಸಲ ಬ್ಯಾಟರಿ ಫುಲ್ ಚಾರ್ಜ್ ಆಗಿ ಫುಲ್ ಡಿಸ್ಚಾರ್ಜ್ ಆಗೋದನ್ನ ಒಂದು ಲೈಫ್ ಸೈಕಲ್ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ 2500 ಟೈಮ್ಸ್ ಬ್ಯಾಟರಿ ಫುಲ್ ಚಾರ್ಜ್ ಆಗಿ ಫುಲ್ ಡಿಸ್ಚಾರ್ಜ್ ಆಗೋದನ್ನ ಲೈಫ್ ಸೈಕಲ್ಸ್ ಆಗಿ ಕೌಂಟ್ ಆಗುತ್ತೆ. ಅದ್ರ ಮೇಲೆ ಈ 10 years ಬ್ಯಾಟರಿ ಅನ್ನೋದು ಡಿಪೆಂಡೆನ್ಸಿ ಆಗಿರುತ್ತೆ. ಓಕೆ, ಸೊ ಇವಾಗ ಲೈಫ್ ಸೈಕಲ್ಸ್ ಬಗ್ಗೆ ಆಯ್ತು. ನೆಕ್ಸ್ಟ್ ವಾರಂಟಿ ಅಂತ ಬಂದ್ರೆ ವಾರಂಟಿ ಹೆಂಗ್ ಪ್ರೊವೈಡ್ ಮಾಡ್ತೀರಾ ನೀವು? ಸರ್, ನಾವು ಇವಾಗ ಕರೆಂಟ್ಲಿ ಮ್ಯಾಕ್ಸಿಮಮ್ 5 years ವಾರಂಟಿ, 10 years ಬ್ಯಾಟರಿ ಲೈಫ್ ಕೊಡ್ತಾ ಇದೀವಿ. ಸೊ ಅದ್ರ ಜೊತೆಗೆ ನಮ್ದು ಎಕೋ ಫ್ರೆಂಡ್ಲಿ ಆಗಿರುತ್ತೆ ಪ್ರಾಡಕ್ಟ್. ಓಕೆನಾ, ಮತ್ತೆ ಇದು ಜಸ್ಟ್ ಫಿಟ್ ಅಂಡ್ ಫರ್ಗೆಟಬಲ್, ಜಸ್ಟ್ 19 kg ಅಷ್ಟೇ weight ಇರುತ್ತೆ, ಈಸಿ ಟು ಕ್ಯಾರಿ ಆಗಿರುತ್ತೆ. ಸರ್, ಇವಾಗ ಫುಡ್ ಟ್ರಕ್ ಬಿಸ್ನೆಸ್ ಎಲ್ಲ ಮಾಡ್ತಿರ್ತಾರೆ, ಅಂತವ್ರಿಗೆಲ್ಲ ಈ ಕ್ಯಾರಿ ಮಾಡಿ ಯೂಸ್ ಮಾಡ್ಬೇಕು ಅಂತ ಆಗಿರುತ್ತೆ. ಸೊ ಅವಾಗ ಅವ್ರು ಏನ್ ಮಾಡ್ಬೇಕು, ಕ್ಯಾರಿ ಮಾಡಿನೇ ಯೂಸ್ ಮಾಡ್ಬೇಕಾಗುತ್ತೆ. ಸೊ ಅವಾಗ ಮನೇಲಿ ಚಾರ್ಜ್ ಮಾಡ್ಕೊಂಡು UPS ನ ಆರಾಮಾಗಿ ಕ್ಯಾರಿ ಮಾಡಿ ಒಂದು 5 to 6 ಲೈಟ್ಸ್, ಮಿಕ್ಸಿ ಈ ತರ ಎಲ್ಲ ರನ್ ಮಾಡ್ಕೊಳ್ಬೇಕು ಅಂತ ಇರ್ತಾರೆ, ಅಂತವ್ರಿಗೆ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀರಾ. ಸೊ ಇದು ವಾರಂಟಿ ಎಲ್ಲ ಹೇಳಿದ್ರಿ. ಫಾರ್
ಫಾರ್ ಎಕ್ಸಾಂಪಲ್ ಇವಾಗ ಬ್ಯಾಂಗ್ಳೂರಲ್ಲಿ ಮಾತ್ರ ನಿಮ್ದು ಸರ್ವಿಸ್ ಇದೆಯಾ ಇಲ್ಲ ಆಲ್ ಓವರ್ ಕರ್ನಾಟಕ ನಿಮ್ದು ಸರ್ವಿಸ್ ಇದೆ? ಸರ್ ನಮ್ದು ಆಲ್ ಓವರ್ ದ ಕರ್ನಾಟಕ ಕೂಡ ನಮ್ಮ ಇಂಜಿನಿಯರ್ ಹೋಗಿ ಕಸ್ಟಮರ್ ಮನೆಗೆ ಏನೇ ಸರ್ವಿಸ್ ಇದ್ರು ಮಾಡ್ಕೊಟ್ ಬರ್ತಾರೆ. ಏನ್ ವಾರಂಟಿ ಬೈ ಮಾಡಿರ್ತಾರೆ ಅವರು, ಫಾರ್ ಎಕ್ಸಾಂಪಲ್ 5 years ವಾರಂಟಿ ಅಂದ್ರೆ 5 years ವಾರಂಟಿ ಪ್ರಾಡಕ್ಟ್ ಆಗಿದೆ 5 years ನಮ್ದೇ ಟೋಟಲಿ ಫ್ರೀ ಸರ್ವಿಸ್ ಇರುತ್ತೆ. ಫ್ರೀ ಸರ್ವಿಸ್, ಯಾವುದೇ ತರ ಚಾರ್ಜಸ್ ಇರಲ್ಲ? ಏನೂ ಚಾರ್ಜಸ್ ಇರಲ್ಲ. ಓಕೆ, ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, 5 years ನಿಮಗೆ ಫ್ರೀ ಸರ್ವಿಸ್ ಇರುತ್ತೆ, ಯಾವುದೇ ತರ ಚಾರ್ಜಸ್ ನಿಮಗೆ ಬರಲ್ಲ. ಆಮೇಲೆ ನನಗೆ ಇನ್ನೊಂದು ಪ್ರಶ್ನೆ ಇದೆ. ಸೊ ಫಾರ್ ಎಕ್ಸಾಂಪಲ್ ಈ UPS ಎಲ್ಲ ಇಕ್ಕಿದ್ರೆ ಎಲೆಕ್ಟ್ರಿಸಿಟಿ ಬಿಲ್ ಎಲ್ಲ ಜಾಸ್ತಿ ಬರುತ್ತೆ ಅಂತ ಒಂದು ಮೈಂಡ್ ಸೆಟ್ ಇರುತ್ತೆ ಎಲ್ಲರಿಗೂ. ಸೊ ಇವಾಗ ನಿಮ್ UPS ಹಾಕಿದ್ರೇನು ಸೊ ಅದೇ ತರ ಬರುತ್ತಾ? ಯಾಕಂದ್ರೆ ನಿಮ್ದು ಕಾಂಪ್ಯಾಕ್ಟ್ ಆಗಿದೆ, ಫಿಟ್ ಅಂಡ್ ಫರ್ಗೆಟ್ ಅಂತ ಹೇಳ್ತೀರಾ. ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಹಂಗಂದ್ರೆ ಎಲೆಕ್ಟ್ರಿಸಿಟಿ ಬಿಲ್ ಏನಾದ್ರು ಜಾಸ್ತಿ ಬರುತ್ತಾ? ಇಲ್ಲ ಸರ್, ನಮ್ದು ಲೋ ಎಲೆಕ್ಟ್ರಿಸಿಟಿ ಬಿಲ್ ಬರುತ್ತೆ. ಬಿಕಾಸ್ ಯಾಕೆಂದ್ರೆ ಇವಾಗ ಟ್ರೆಡಿಷನ್ UPS ಅಲ್ಲಿ ಯಾಕೆ ಜಾಸ್ತಿ ಬಿಲ್ ಎಲೆಕ್ಟ್ರಿಸಿಟಿ ಬಿಲ್ ಬರುತ್ತೆ ಅಂದ್ರೆ ಅದು ಒಂದು ಸಲ ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿ ಸ್ಟೋರ್ ಮಾಡ್ಕೊಳ್ಳಲ್ಲ, ಅದೇ ಆಟೋಮೆಟಿಕ್ ಚಾರ್ಜಿಂಗ್ ಆಗುತ್ತೆ, ಅದೇ ಆಟೋಮೆಟಿಕ್ ಡಿಸ್ಚಾರ್ಜ್ ಆಗುತ್ತೆ. ಅವಾಗ ಏನಾಗುತ್ತೆ, ಆ ಸೈಕಲ್ ರೊಟೇಟ್ ಆಗ್ತಾ ಇರುತ್ತೆ, ಚಾರ್ಜ್ ಆಗುತ್ತೆ, ಡಿಸ್ಚಾರ್ಜ್ ಆಗುತ್ತೆ, ಅಗೇನ್ ಮತ್ತೆ ಅಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಬರುತ್ತೆ. ಈ ರೀತಿ ಟ್ರೆಡಿಷನ್ ಅಲ್ಲಿ ವರ್ಕ್ ಆಗುತ್ತೆ. ಬಟ್ ನಮ್ ಲಿಥಿಯಂ ಅಲ್ಲ, ಆದ್ರೆ ನಮ್ ಲಿಥಿಯಂ ಅಲ್ಲಿ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಸ್ಮಾರ್ಟ್ BMS ಇರುತ್ತೆ. ಇದಿರೋದ್ರಿಂದ ಸೊ ಆಟೋಮೆಟಿಕ್ ಚಾರ್ಜಿಂಗ್ ಆಗುತ್ತೆ, ಆಟೋಮೆಟಿಕ್ ಸೆಲ್ಫ್ ಡಿಸ್ಚಾರ್ಜ್ ಆಗಲ್ಲ. ಓಕೆನಾ? ಸೊ ನೀವು ಇವಾಗ ಒಂದು 3 months ಬಿಟ್ಟು ನಾನು ಯೂಸ್ ಮಾಡ್ತೀನಿ ಇವಾಗ ಚಾರ್ಜ್ ಮಾಡ್ಕೊಂಡು ಅಂತ ಇದ್ರು ಕೂಡ ನೀವು ಎಲ್ಲಾದ್ರೂ ಕ್ಯಾರಿ ಮಾಡಿ ಯೂಸ್ ಮಾಡಬಹುದು. ಆಮೇಲೆ ಆಫ್ಟರ್ 3 months ಕೂಡ ಅಷ್ಟೇ ಸ್ಟೋರೇಜ್ ಮೇಂಟೈನ್ ಆಗಿದೆ, ಡಿಸ್ಚಾರ್ಜ್ ಆಗಲ್ಲ ಸರ್. ಓಕೆ, ಒಳ್ಳೆ ಚೆನ್ನಾಗಿದೆ ಅಲ್ಲ ಮ್ಯಾಮ್. ಆಫ್ಟರ್ 3 months ಸೇಮ್ ಹಂಗೆ ಇದ್ರೆ ಬ್ಯಾಟ್ರಿ ಪರವಾಗಿಲ್ಲ ಅಲ್ಲ ಮ್ಯಾಮ್? ಇಷ್ಟೊಂದು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ರಿ. ಸೊ ಇದೆಲ್ಲ ಹೆಂಗ್ ವರ್ಕ್ ಆಗುತ್ತೆ, ವಾರಂಟಿ ಬಗ್ಗೆ ಎಲ್ಲಾದನ್ನು ಎಕ್ಸ್ಪ್ಲೈನ್ ಮಾಡಿದ್ರಿ. ಸೊ ಇವಾಗ ಪ್ರಾಡಕ್ಟ್ ಡೀಟೇಲ್ಸ್ ಬಗ್ಗೆ ಹಂಗೆ ಸ್ವಲ್ಪ ಹೇಳಿ ಮ್ಯಾಮ್. ನಮ್ಮಲ್ಲಿ ಇವಾಗ 0.5K ಇಂದ 10K ವರೆಗೂ UPS ಅವೈಲಬಿಲಿಟಿ ಇದೆ ಸರ್. ನಮ್ಮಲ್ಲಿ ಒಂದು ಸ್ಟ್ರೀಟ್ ಸೈಡ್ ಅಲ್ಲಿ ಸ್ಮಾಲ್ ಬಿಸ್ನೆಸ್ ಮಾಡೋರಿಗೆ ಯೂಸ್ ಆಗೋದ್ರಿಂದ ಹಿಡಿದು ಒಂದು ಬಿಗ್ ಆಫೀಸ್ಗೆ, ಒಂದು ಹಾಸ್ಪಿಟಲ್ಗೆ, ರೆಸ್ಟೋರೆಂಟ್ಗೆ ಎಲ್ಲಾ ರೀತಿ UPS ಅವೈಲಬಿಲಿಟಿ ಇದೆ. ಯಾಕಂದ್ರೆ 10K ವರೆಗೂ ಅವೈಲಬಿಲಿಟಿ ಇದೆ. ಸೊ ಹಾಗಾಗಿ ಸೊ ಇವಾಗ ಈ ಮಾಡೆಲ್ ಬಂದು ಇವಾಗ BD500 ಮಾಡೆಲ್ ಇರುತ್ತೆ ಸರ್. BD500 ಅಂದ್ರೆ ಈಗ ನಾನು ಹೇಳಿದೆ ಸ್ಟ್ರೀಟ್ ಸೈಡ್ ಅಲ್ಲಿ ಸ್ಮಾಲ್ ಬಿಸ್ನೆಸ್ ಮಾಡೋರಿಗೆ ಲೈಟಿಂಗ್ಸ್ ಪರ್ಪಸ್ಗೆ ಬೇಕಾಗುತ್ತೆ. ಲೈಕ್ ಫುಡ್ ಟ್ರಕ್ ಬಿಸ್ನೆಸ್ ಮಾಡ್ತಿರ್ತಾರೆ, ಮತ್ತೆ ಕಬಾಬ್ ಅಂಗಡಿ, ಮತ್ತೆ ಪಾನಿಪುರಿ, ಲೈಕ್ ಈ ರೀತಿ ಅವ್ರಿಗೆ ಯೂಸ್ ಆಗುತ್ತೆ ಲೈಟಿಂಗ್ಸ್ ಪರ್ಪಸ್ಗೆ. ಮತ್ತೆ ಮನೇಲಿ ವರ್ಕ್ ಫ್ರಮ್ ಹೋಮ್ ಇರ್ತಾರೆ, ಸೊ ಅಂತವರಿಗೆ ಬಂದು ವರ್ಕ್ ಫ್ರಮ್ ಹೋಮ್ ಅಲ್ಲಿ ಒಂದು ಲ್ಯಾಪ್ಟಾಪ್ ಮತ್ತೆ ವೈಫೈ ರೋಟರ್ ರನ್ ಆಗೋದಕ್ಕೆ ಇದು ಯೂಸ್ ಆಗುತ್ತೆ. ಹೌದು. ಸೊ ಇದು ಬಂದು ಯಾವ ರೀತಿ ಈಸಿ ಇನ್ಸ್ಟಾಲೇಷನ್, 2 ಇನ್ಬಿಲ್ಟ್ ಎಲ್ಲ ಇರುತ್ತೆ. ಯಾವ ರೀತಿ ಇನ್ಸ್ಟಾಲೇಷನ್ ಅಂತ ನೀವೇನಾದ್ರೂ ಕೇಳೋದಾದ್ರೆ, ಸೊ ಫಸ್ಟ್ 2 MCB ಆನ್ ಮಾಡ್ಕೊಳ್ಳೋದು, ಓಕೆನಾ? ನೆಕ್ಸ್ಟ್ ಪವರ್ ಬಟನ್ ಆನ್ ಮಾಡ್ಕೊಳ್ಳೋದು, ಮತ್ತೆ ರೆಗ್ಯುಲೇಟೆಡ್ ಸಪ್ಲೈಗೆ ಇಡೋದು. ಇಷ್ಟೇ ಈಸಿ ಇನ್ಸ್ಟಾಲೇಷನ್. ಅಂದ್ರೆ ಕಸ್ಟಮರೇ ತಗೊಂಡೋಗಿ ಈಸಿ ಇನ್ಸ್ಟಾಲೇಷನ್ ಇರುತ್ತೆ, ಆರಾಮಾಗಿ ಮಾಡ್ಕೊಬಹುದು. ಸೊ ಕಸ್ಟಮರೇ ಇವಾಗ ಫುಡ್ ಟ್ರಕ್ಕಿಗೆ ಎತ್ಕೊಂಡು ಹೋಗ್ಬೇಕಾಗುತ್ತೆ, ಆರಾಮಾಗಿ ಈಸಿ ಲೈಟ್ ಅಂಡ್ ವೈಟ್ ಆಗಿರುತ್ತೆ, ಆರಾಮಾಗಿ ಕ್ಯಾರಿ ಮಾಡಬಹುದು. ಓಕೆ, ಇದು ಬ್ಯಾಕಪ್ ಏನು ಬರುತ್ತೆ ಮ್ಯಾಮ್? ಸರ್ ಇದು ಬ್ಯಾಕಪ್ ಬಂದು ಇವಾಗ ನಿಮ್ಗೆ ಒಂದು ಲ್ಯಾಪ್ಟಾಪ್ ವೈಫೈ ರೋಟರ್ ಯೂಸ್ ಮಾಡ್ಕೊಳ್ತೀರಾ ಅಂದ್ರೆ 4 hours ಕಂಟಿನ್ಯೂಸ್ ಆಗಿ ಕೊಡುತ್ತೆ. 4 hours ಕಂಟಿನ್ಯೂಸ್ ಆಗಿ. ಮತ್ತೆ ನೀವು ಒಂದು 10 watts ಇಂದ ಒಂದು 5 lights ಯೂಸ್ ಮಾಡ್ಕೊಳ್ತೀನಿ ಔಟ್ಸೈಡ್ ಬಿಸ್ನೆಸ್ ಗೆ ಅಂತ ಹೇಳಿದ್ರು ಕೂಡ ನಿಮ್ಗೆ ಒಂದು 8 to 10 hours ಬರುತ್ತೆ. 8 to 10 hours ಬರುತ್ತೆ. ಏನ್ ಪ್ರೈಸ್ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಹತ್ರ ಪ್ರಾಡಕ್ಟ್? 16,500 rupees. 16,500 ಇಂದ ಹಿಡಿದು ಅಪ್ ಟು ಎಷ್ಟು ತನಕ ಇದೆ ಮ್ಯಾಮ್ ನಿಮ್ಮ ಹತ್ರ? ಅಪ್ ಟು 10 kV 3,26,000 ವರೆಗೂ ಇದೆ ಸರ್. ಇದೆ. ಓಕೆ, ಸೊ ನಿಮಗೆ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ಸ್ ಕೊಟ್ಟಿರ್ತೀವಿ, ಆ ನಂಬರ್ಸ್ಗೆ ಕಾಲ್ ಮಾಡಿ. ಕಾಲ್ ಮಾಡಿದ್ರೆ ಸಾಕು ಮ್ಯಾಮ್. ಇನ್ ಕೇಸ್ ಇವಾಗ ನೋಡ್ತಾ ಇರ್ತಾರಲ್ಲ, ಇದು ಪರ್ಚೇಸ್ ಮಾಡ್ಬೇಕಂದ್ರೆ ಏನ್ ಮ್ಯಾಮ್ ಅದು ಪ್ರೊಸೀಜರ್? ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ನಾವೇ ಎಲ್ಲ ಡೀಟೇಲ್ಸ್ ಕೊಡ್ತೀವಿ, ಎಲ್ಲ ತಿಳಿಸ್ಕೊಟ್ಟು ಮತ್ತೆ ಅಲ್ಲಿ ನಿಯರೆಸ್ಟ್ ಡೀಲರ್ ಇರ್ತಾರೆ, ಸೊ ಅವರಿಗೆ ಕೊಟ್ಟು ಅವ್ರ ಕಡೆಯಿಂದನೇ ಫ್ರೀ ಡೆಲಿವರಿ ಇನ್ಸ್ಟಾಲೇಷನ್ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಮ್ದು ಸರ್. ಓಕೆ, ಇನ್ ಕೇಸ್ ಅವ್ರು ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಇದು ಹೆಂಗ್ ವರ್ಕ್ ಆಗುತ್ತೆ ಅದೆಲ್ಲ ನೋಡ್ಬೇಕಂದ್ರೆ ಆಫೀಸ್ಗೆ ಬರ್ಬೋದು ಸರ್. ಅವ್ರು ಕಾಲ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ, ಎಲ್ಲ ಡೀಟೇಲ್ಸ್ ಸಿಗ್ಬಿಡುತ್ತೆ. ನಿಮ್ಗೆ ಏನೇ ಒಂದು ಡೀಟೇಲ್ಸ್ ಬೇಕು ಅಂದ್ರೂ ನಂಬರ್ ಸ್ಕ್ರೀನ್ ಮೇಲೆನೆ ಬರುತ್ತೆ ನಂಬರು. ಇಲ್ಲ ಅಂದ್ರೆ ಬಂದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರ ನಂಬರ್ ಡೀಟೇಲ್ಸ್ ಕೊಟ್ಟಿರ್ತೀವಿ, ಆ ನಂಬರ್ಗೆ ಬೇರೆ ಕಾಲ್ ಮಾಡಿ. ನೀವೇನಾದ್ರೂ ನಿಮ್ಮ ಮನೆಗೆ UPS ಆಗ್ಬೇಕಂದ್ರೆ ಫಸ್ಟ್ ಒಂದ್ಸತಿ ಇವ್ರಿಗೆ ಕಾಲ್ ಮಾಡಿಬಿಟ್ಟು ಫುಲ್ ಕಂಪ್ಲೀಟ್ ಒಂದು ಗೈಡ್ ಇವ್ರ ಹತ್ರ ತಗೊಂಡು ಆಮೇಲೆ ಪ್ರೊಸೀಡ್ ಮಾಡಿ. ಸೊ ನೆಕ್ಸ್ಟ್ ಮಾಡೆಲ್ ಅಲ್ಲ ಮ್ಯಾಮ್? ಸೊ ನೆಕ್ಸ್ಟ್ ಮಾಡೆಲ್ ಬಂದು BD1000 ಮಾಡೆಲ್. ಈ ಮಾಡೆಲ್ ಬಂದು 1000 VA ಇರುತ್ತೆ, 800 watts ಔಟ್ಪುಟ್ ಇರುತ್ತೆ, 100 AH ಬ್ಯಾಟ್ರಿ ಇರುತ್ತೆ, ಬೋತ್ ಇನ್ವರ್ಟರ್ ಬ್ಯಾಟ್ರಿ, 3 years ವಾರಂಟಿ ಇರುತ್ತೆ, 10 years ಬ್ಯಾಟ್ರಿ ಲೈಫ್ ಇರುತ್ತೆ ಸರ್. ಸೊ ಇದನ್ನ ಹೋಮ್ ಪರ್ಪಸ್ಗೆ ಯೂಸ್ ಮಾಡ್ಕೊಬಹುದು. ಮತ್ತೆ ಒಂದು ಆಫೀಸ್ ಅಲ್ಲಿ ಓನ್ಲಿ ಲ್ಯಾಪ್ಟಾಪ್, ಡೆಸ್ಕ್ಟಾಪ್, CC ಕ್ಯಾಮ್ರಾ ಲೈಕ್ ದಟ್ ಈ ರೀತಿ ಯೂಸ್ ಮಾಡ್ಕೊಳ್ಬೇಕು ಅಂದ್ರೆ ಆರಾಮಾಗಿ ಯೂಸ್ ಆಗುತ್ತೆ. ಮತ್ತೆ ಮನೇಲಿ ಫ್ಯಾನ್ಸು, ಲೈಟ್ಸು, ಟಿವಿ ಮತ್ತೆ ಒಂದು 750 watts ಇನ್ ಮಿಕ್ಸಿ ಕೂಡ ರನ್ ಮಾಡ್ಬೇಕು ಅಂದ್ರೆ ಆರಾಮಾಗಿ ರನ್ ಆಗುತ್ತೆ ಸರ್. ಇವೆರಡು ಮಾಡಲು 1.25 kVA ಇರುತ್ತೆ. ಇದು BK1250, ಇದು BG1250 ಇರುತ್ತೆ. ಆಕ್ಚುಲಿ ಇವೆರಡು ಸೇಮ್ ಕೆಪಾಸಿಟಿ, ಓನ್ಲಿ ವಾರಂಟಿ ಅಷ್ಟೇ ಡಿಫರೆನ್ಸ್. ಎರಡು ಕೂಡ ನಿಮಗೆ 1000 watts ಔಟ್ಪುಟ್ ಇರುತ್ತೆ, 100 AH ಬ್ಯಾಟ್ರಿ ಇರುತ್ತೆ. ನಿಮಗೆ BK1250 ಆದ್ರೆ ಬೋತ್ ಇನ್ವರ್ಟರ್ ಮತ್ತೆ ಬ್ಯಾಟ್ರಿ 4 years ವಾರಂಟಿ ಇರುತ್ತೆ. ಸೊ ಮತ್ತೆ ಇದು ಬಂದು 5 years ವಾರಂಟಿ ಇರುತ್ತೆ, 10 years ಬ್ಯಾಟ್ರಿ ಲೈಫ್ ಇರುತ್ತೆ ಎರಡು ಕೂಡ. ಸೊ ಓನ್ಲಿ ವಾರಂಟಿ ಡಿಫರೆನ್ಸ್ ಇರುತ್ತೆ ಅಷ್ಟೇ ಸರ್. ಸೊ ನೆಕ್ಸ್ಟ್ ಮಾಡೆಲ್ ಬಂದು ಇವೆರಡು 1.25 kVA ಅಲ್ಲೇ 150 AH ಬ್ಯಾಟ್ರಿ ಬರುತ್ತೆ. ಸೊ ಇವೆರಡು 1250 VA 1000 watts ಔಟ್ಪುಟ್, ಇಲ್ಲಿ ನಿಮಗೆ 150 AH ಬ್ಯಾಟ್ರಿ ಬರುತ್ತೆ. ಇವೆರಡು ಕೂಡ ನಿಮಗೆ 150 AH ಬ್ಯಾಟ್ರಿ, ಓನ್ಲಿ ವಾರಂಟಿ ಅಷ್ಟೇ ಡಿಫರೆನ್ಸ್. ಇದು ನಿಮಗೆ ಬೋತ್ ಇನ್ವರ್ಟರ್ ಬ್ಯಾಟ್ರಿ 3 years ವಾರಂಟಿ ಇರುತ್ತೆ, ಇದು 5 years ವಾರಂಟಿ ಇರುತ್ತೆ ಸರ್.
ಓಕೆ ಮ್ಯಾಮ್ ಇನ್ ಕೇಸ್ ಯಾರಾದ್ರೂ EMI ಆ ತರ ಎಲ್ಲ ಬೇಕು ಅಂದ್ರೆ EMI ಆಪ್ಷನ್ ಅವೈಲೇಬಲ್ ಇದೆ ಆಪ್ಷನ್ ಇದೆ ಸರ್. ಯಾವುದೇ ಬಜಾಜ್ ಕಾರ್ಡ್ ಇದ್ರೂ ಓಕೆನೆ, ಅಥವಾ ಎನಿ ಯಾವುದೇ ಬ್ಯಾಂಕ್ ಇಂದು ಕ್ರೆಡಿಟ್ ಕಾರ್ಡ್ ಇದ್ರೂ ಕೂಡ ಸ್ವೈಪ್ ಮಾಡಿ EMI ಮಾಡಿಸ್ಕೊಂಡು. ಸೊ ನೆಕ್ಸ್ಟ್ ಮಾಡೆಲ್ ಬಂದು BG1250 ಪ್ಲಸ್ BD1250 ಪ್ಲಸ್ ಅಂತ ಮಾಡೆಲ್ ಬರುತ್ತೆ. ಇವೆರಡು 1250 VA 150 AH ಬ್ಯಾಟರಿ ಇರುತ್ತೆ, 1000 ವ್ಯಾಟ್ಸ್ ಔಟ್ಪುಟ್ ಇರುತ್ತೆ. ಎರಡು ಕೂಡ ನಿಮಗೆ ಸೇಮ್ ಕೆಪಾಸಿಟಿ, ಓನ್ಲಿ ವಾರಂಟಿ ಅಷ್ಟೇ ಡಿಫರೆನ್ಸ್ ಇರುತ್ತೆ. ಇದು ನಿಮಗೆ ಬೋತ್ ಇನ್ವರ್ಟರ್ ಬ್ಯಾಟರಿ 3 ಇಯರ್ಸ್ ವಾರಂಟಿ, ಇದು ಬಂದು 5 ಇಯರ್ಸ್ ವಾರಂಟಿ ಬರುತ್ತೆ ಸರ್. ಸೊ ನೆಕ್ಸ್ಟ್ ಮಾಡೆಲ್ ಬಂದು BD2000 ಮತ್ತೆ BG2000 ಅಂತ ಮಾಡೆಲ್ ಬರುತ್ತೆ. BD2000 ಮಾಡೆಲ್ ಆದ್ರೆ ಸೊ ಇವೆರಡು ಸೇಮ್ ಕೆಪಾಸಿಟಿ ಓಕೆನಾ, 1600 ವ್ಯಾಟ್ಸ್ ಔಟ್ಪುಟ್ 200 AH ಬ್ಯಾಟರಿ ಇರುತ್ತೆ, ಓನ್ಲಿ ವಾರಂಟಿ ಅಷ್ಟೇ ಡಿಫರೆನ್ಸ್ ಇರುತ್ತೆ. BD2000 ಆದ್ರೆ ಬೋತ್ ಇನ್ವರ್ಟರ್ ಬ್ಯಾಟರಿ 3 ಇಯರ್ಸ್ ವಾರಂಟಿ, ಇದು BG2000 ಆದ್ರೆ 5 ಇಯರ್ಸ್ ವಾರಂಟಿ ಬರುತ್ತೆ. ಸೊ ಓನ್ಲಿ ವಾರಂಟಿ ಡಿಫರೆನ್ಸ್ ಇರುತ್ತೆ ಸರ್. ಸೊ ಮ್ಯಾಮ್ ಇವಾಗ ಇದರಲ್ಲಿ ಎರಡು ಮಾಡೆಲ್ ಹೇಳ್ರಿ, ಏನ್ ಡಿಫರೆನ್ಸ್ ಮ್ಯಾಮ್ ಅದು? ಸರ್ ಇದು BD1250 ಪ್ಲಸ್ ಮತ್ತೆ BD2000 ಎರಡು ಕೂಡ ಸೇಮ್ ಕ್ಯಾಬಿನೆಟ್ ಯೂಸ್ ಮಾಡಿರ್ತೀವಿ, ಬಟ್ ಓನ್ಲಿ ನಿಮಗೆ ಬ್ಯಾಟ್ರಿ ಚೇಂಜಸ್ ಆಗಿರುತ್ತೆ ಅಷ್ಟೇ. ನಿಮಗೆ BD2000 ಬೇಕು ಅಂದ್ರೆ 200 AH ಬ್ಯಾಟ್ರಿ ಇಲ್ಲಿ ನಿಮಗೆ ಈ ಮಾಡೆಲ್ ಸಿಗುತ್ತೆ, ಅಥವಾ ನಿಮಗೆ BD1250 ಪ್ಲಸ್ ಬೇಕು ಅಂದ್ರೆ 150 AH ಅಲ್ಲಿ ಈ ಬ್ಯಾಟ್ರಿ ಸಿಗುತ್ತೆ. ಓಕೆ ಇನ್ ಕೇಸ್ ಇವಾಗ EMI ಆಪ್ಷನ್ ಎಲ್ಲ ಇದೆ ಅಂತ ಕೆಲವು ಜನ ಕೇಳ್ತಾರೆ, ಸೊ ನಿಮ್ಮ ಹತ್ರ EMI ಆಪ್ಷನ್ ಅವೈಲೇಬಲ್ ಇದೆಯಾ? ಹೌದು ಸರ್, ಅಫ್ ಕೋರ್ಸ್ ಇದೆ. ಸೊ ನಮ್ದು ಬಂದು ಬಜಾಜ್ ಅಲ್ಲಿ ಇದೆ, ಮತ್ತೆ ಹಾಗೆ ಯಾವುದೇ ಬ್ಯಾಂಕ್ ಇಂದು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾ ಇದ್ರು ಕೂಡ ಸ್ವೈಪ್ ಮಾಡಬಹುದು, ಸ್ವೈಪ್ ಮಾಡಿ EMI ಕನ್ವರ್ಟ್ ಮಾಡ್ಕೊಬಹುದು. ಮ್ಯಾಮ್ ಇಲ್ಲಿ ಆಕ್ಚುಲಿ ಬೋರ್ಡ್ ಮೇಲೆ ಬಂದ್ಬಿಟ್ಟು ಟೋಟಲ್ ಇನ್ವೆಸ್ಟ್ಮೆಂಟ್ 24,000 ಅಂತ ಮೆನ್ಷನ್ ಮಾಡಿದೀರಾ, ಸೇವ್ ಅಪ್ ಟು 20,000 ಅಂತ ಮೆನ್ಷನ್ ಮಾಡಿದೀರಾ. ಸೊ ಇದೇನ್ ಮ್ಯಾಮ್ ಇದು ಆಕ್ಚುಲಿ? ಸರ್ ಇವಾಗ ನೋಡಿ ಟ್ರೆಡಿಷನ್ UPS ಗೆ ಫಸ್ಟ್ ಏನ್ ಮಾಡ್ತಾರೆ 0 ಇಂದ 3 ಇಯರ್ಸ್ ವರೆಗೂ 19,000 ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಇನ್ವರ್ಟರ್ ನ ಬ್ಯಾಟರಿನ ಬೈ ಮಾಡ್ತಾರೆ. ಸೊ ಅವ್ರು ಬೈ ಮಾಡಿ ಎವ್ರಿ 6 ಮಂತ್ಸ್ ಗೆ ಒಂದ್ಸಲ ಮೇಂಟೆನೆನ್ಸ್ ಮಾಡಿಸ್ಬೇಕು. ಮೇಂಟೈನ್ ಮಾಡಿದ್ರು ಕೂಡ ಅದೆಷ್ಟೇ ಮೇಂಟೈನ್ ಮಾಡಿದ್ರು ಒಂದು 3 to 4 ಇಯರ್ಸ್ ಗೆ ಬ್ಯಾಟರಿ ಫೈಲ್ಯೂರ್ ಆಗುತ್ತೆ. ಅಗೇನ್ ಮತ್ತೆ ಅದೇ ಇನ್ವರ್ಟರ್ ಗೆ ಒಂದು ಬ್ಯಾಟರಿನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. 0 ಇಂದ 3 ಇಯರ್ಸ್ ಗೆ ಒಂದು ಇನ್ವರ್ಟರ್ ಬ್ಯಾಟರಿಗೆ 19,000 ಆಯ್ತು, ಮತ್ತೆ ಅದೇ ಇನ್ವರ್ಟರ್ ಗೆ ಒಂದು ಬ್ಯಾಟರಿ ಬೈ ಮಾಡಬೇಕು ಅಂದ್ರೆ 3 to 6 ಇಯರ್ಸ್ ಗೆ ಒಂದು ಬ್ಯಾಟರಿ ಬೈ ಮಾಡಿದ್ರೆ 12,500 ಆಗುತ್ತೆ ಟ್ರೆಡಿಷನ್ UPS ಆಸಿಡ್ ಬ್ಯಾಟರಿಗೆ. ಮತ್ತೆ ಅದೇ ಇನ್ವರ್ಟರ್ ಗೆ ಮತ್ತೆ ಬ್ಯಾಟರಿ ಫೈಲ್ಯೂರ್ ಆಗುತ್ತೆ, ಮತ್ತೆ ಒಂದು 6 to 9 ಇಯರ್ಸ್ ಗೆ ಮತ್ತೆ ಇನ್ವೆಸ್ಟ್ಮೆಂಟ್ 12,500 ಆಗುತ್ತೆ. ಸೊ ಟೋಟಲ್ ಇನ್ವೆಸ್ಟ್ಮೆಂಟ್ ಟ್ರೆಡಿಷನ್ UPS ಅಲ್ಲಿ 44,000 ಆಯ್ತು. ಬಟ್ ಅದೇ ನಮ್ದು ಲಿಥಿಯಂ ಬಸುಕಿ ಲಿಥಿಯಂ UPS ಅಲ್ಲಿ ಟೋಟಲ್ ಇನ್ವೆಸ್ಟ್ಮೆಂಟ್ 24,000 ಅಷ್ಟೇ ಈ ಮಾಡೆಲ್ ಗೆ ಬರುತ್ತೆ. ಅಲ್ಲಿ ನೀವು 20,000 ನ ಸೇವ್ ಮಾಡ್ಕೊಳ್ತೀರಾ. ಸೊ ಹಾಗಾಗಿ ಇದು ಬಂದಿದೆ. ಸೊ ಇದು ಬಂದ್ಬಿಟ್ಟು 10 ಇಯರ್ಸ್ ಗೆ ಈ ಪ್ಯಾಕೇಜ್ ಕರೆಕ್ಟಾ? 10 ಇಯರ್ಸ್ ಬಂದ್ಬಿಟ್ಟು ಟ್ರೆಡಿಷನಲ್ UPS ಯೂಸ್ ಮಾಡಿದ್ರೆ 44,000 rupees ಆಗುತ್ತೆ. ಸೊ ಅದೇ ನಿಮ್ದು ಯೂಸ್ ಮಾಡಿದ್ರೆ ಜಸ್ಟ್ 24,000 rupees ಅಲ್ಲಿ ಆಗ್ಬಿಡುತ್ತೆ 10 ಇಯರ್ಸ್ ಗೆ, ಕರೆಕ್ಟ್ ಅಲ್ಲ? ಹೌದು. ಓಕೆ ಸೊ ನೆಕ್ಸ್ಟ್ ಹಂಗೆ ಬಂದ್ರೆ ಇಲ್ಲಿ ಕೂಡ ಏನೋ 10 ಇಯರ್ಸ್ ಮೇಂಟೆನೆನ್ಸ್ ಕಾಸ್ಟ್ ಇಸ್ ಈಕ್ವಲ್ಸ್ ಟು 0 ಅಂತ ಹಾಕಿದ್ದೀರಾ. ಸೊ ಇದನ್ನು ಹಂಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಮ್ಯಾಮ್. ಸರ್ ಇವಾಗ 10 ಇಯರ್ಸ್ ಮೇಂಟೆನೆನ್ಸ್ ಕಾಸ್ಟ್ ಮೀನ್ಸ್ ಅಲ್ಲಿ 0 ಇರೋದು ಬಂದು ಟೋಟಲಿ ನಮ್ದು 0 ಮೇಂಟೆನೆನ್ಸ್ ಇರುತ್ತೆ. ಅದೇ ನೀವು ಟ್ರೆಡಿಷನ್ UPS ಅಲ್ಲಿ 6 ಮಂತ್ಸ್ ಗೆ ಒಂದ್ಸಲ ಅಂದ್ರೆ ಮೇಂಟೆನೆನ್ಸ್ ಮಾಡಿಸೋದಕ್ಕೆ 350 ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. 10 ಇಯರ್ಸ್ ಗೆ ಟೋಟಲ್ 7,000 ಆಗುತ್ತೆ. ಸೊ ನಮ್ಮದ್ರಲ್ಲಿ 7,000 ನೀವು ಸೇವ್ ಮಾಡ್ಕೊಳ್ತೀರಾ, 0 ಮೇಂಟೆನೆನ್ಸ್ ಇರುತ್ತೆ ಸರ್. ಓಕೆ ಸೊ ಇದು ಬಿಟ್ಟು ಬೇರೆ ಏನಾದರೂ ನಿಮ್ದು ಸರ್ವಿಸಸ್ ಇದೆಯಾ ಮ್ಯಾಮ್? ಲೈಕ್ ಇನ್ ಕೇಸ್ ಇವಾಗ ಯಾರಾದರೂ ಒಂದು ಬಿಸ್ನೆಸ್ ಆಪರ್ಚುನಿಟಿ ನೋಡಿ ಈ ವಿಡಿಯೋ ನೋಡ್ಬಿಟ್ಟು ನಮ್ದು ಬಂದ್ಬಿಟ್ಟು ಇವ್ರ ಹತ್ರ ಪ್ರಾಡಕ್ಟ್ಸ್ ತಗೊಂಡು ನಾವು ಬಿಸ್ನೆಸ್ ಮಾಡ್ಬೇಕಂದ್ರೆ ಆ ತರ ಆಪರ್ಚುನಿಟಿ ಇದೆ? ಹೌದು ಸರ್, ಇದೆ. ನ್ಯೂ ಬಿಸ್ನೆಸ್ ಆಪರ್ಚುನಿಟಿ ಕೂಡ ಇದೆ. ಆಲ್ ಓವರ್ ದ ಕರ್ನಾಟಕ ಎಲ್ಲೇ ಡೀಲರ್ಶಿಪ್ ಬೇಕು ಅಂದ್ರೂ ಕೂಡ ನಾವು ಆಫರ್ ಮಾಡ್ತಾ ಇದೀವಿ. ಹಾಗೆ ಒಂದು ಡಿಸ್ಟ್ರಿಕ್ಟ್ ಗೆ ಒಬ್ರು ಡಿಸ್ಟ್ರಿಬ್ಯೂಟರ್ ಇರ್ತಾರೆ. ಸೊ ಈ ಆಫರ್ ಇದೆ ಸರ್. ಮ್ಯಾಮ್ ಇನ್ ಕೇಸ್ ಈ ವಿಡಿಯೋ ನೋಡಿ ಸೊ ಯಾರಾದರೂ ನಿಮ್ಮ ಹತ್ರ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡ್ಬೇಕಂದ್ರೆ ಸೊ ಅವ್ರಿಗೆ ಪ್ರಾಡಕ್ಟ್ ಯಾವ ತರ ನೀವು ಶಿಪ್ ಮಾಡ್ತೀರಾ, ಸೊ ಅದ್ರ ಬಗ್ಗೆ ಏನು ಸ್ವಲ್ಪ ಡೀಟೇಲ್ಸ್ ಹೇಳಿ ಮ್ಯಾಮ್. ಸರ್ ಇವಾಗ ನಮ್ದು ಆಲ್ ಓವರ್ ದ ಕರ್ನಾಟಕ ಡೀಲರ್ಶಿಪ್ ಇದ್ದಾರೆ, ಮತ್ತೆ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಓಕೆನಾ, ಕಂಪನಿ ಅಂಡರ್ ಅಲ್ಲಿ ಡಿಸ್ಟ್ರಿಬ್ಯೂಟರ್ ಬರ್ತಾರೆ, ಡಿಸ್ಟ್ರಿಬ್ಯೂಟರ್ ಅಂಡರ್ ಅಲ್ಲಿ ಡೀಲರ್ ಬರ್ತಾರೆ. ನೆಕ್ಸ್ಟ್ ಅವ್ರ ಕಡೆಯಿಂದ ಕಸ್ಟಮರ್ ಗೆ ಶಿಪ್ಮೆಂಟ್ ಆಗುತ್ತೆ. ಫ್ರೀ ಡೆಲಿವರಿ ಇನ್ಸ್ಟಾಲೇಷನ್ ಅವರೇ ಮಾಡ್ಕೊಡ್ತಾರೆ. ಫ್ರೀ ಡೆಲಿವರಿ ಮಾಡ್ಕೊಡ್ತೀರಾ? ಓಕೆ ಮ್ಯಾಮ್ ಇವಾಗ ಈ ಡಿಸ್ಟ್ರಿಬ್ಯೂಟರ್ ಡೀಲರ್ ಅಂತ ಹೇಳಿದ್ರಲ್ಲ, ಸೊ ಇದು ಯಾವ ತರ ಅಂತ ಸ್ವಲ್ಪ ನಮ್ಮ ವ್ಯೂವರ್ಸ್ ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಮ್ಯಾಮ್. ಸರ್ ಇವಾಗ ಒಂದು ಡಿಸ್ಟ್ರಿಬ್ಯೂಟರ್ ಅಂತ ಹೇಳಿದ್ರೆ ಒಂದು ಡಿಸ್ಟ್ರಿಕ್ಟ್ ಗೆ ಒಬ್ರು ಡಿಸ್ಟ್ರಿಬ್ಯೂಟರ್ ಅಪಾಯಿಂಟ್ ಆಗಿರ್ತಾರೆ. ಓಕೆನಾ, ಸೊ ಆ ಡಿಸ್ಟ್ರಿಕ್ಟ್ ಅಲ್ಲಿ ಯಾರೇ ಬಂದ್ರು ಅವ್ರ ಅಂಡರ್ ಅಲ್ಲಿ ಲೈಕ್ ಡೀಲರ್ಶಿಪ್ ತಗೊಳ್ಬೇಕು, ನಾನು ಬಿಸ್ನೆಸ್ ಮಾಡ್ಬೇಕು ಅಂತ ಯಾರೇ ಬಂದ್ರು ಕೂಡ ಅವ್ರ ಅಂಡರ್ ಅಲ್ಲಿ ಬರ್ತಾರೆ. ಇವಾಗ ನಮ್ಮ ಕಂಪನಿ ಅಂಡರ್ ಅಲ್ಲಿ ಡಿಸ್ಟ್ರಿಬ್ಯೂಟರ್ ಬರ್ತಾರೆ, ಡಿಸ್ಟ್ರಿಬ್ಯೂಟರ್ ಅಂಡರ್ ಅಲ್ಲಿ ಡೀಲರ್ಸ್ ಬರ್ತಾರೆ. ಓಕೆನಾ, ಸೊ ಆ ಡಿಸ್ಟ್ರಿಕ್ಟ್ ಅಲ್ಲಿ ಯಾರೇ ನ್ಯೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಆ ಪ್ರಾಡಕ್ಟ್ ನ ಇವ್ರ ಕಡೆಯಿಂದಾನೆ ಬೈ ಮಾಡ್ಬೇಕು, ಡಿಸ್ಟ್ರಿಬ್ಯೂಟರ್ ಕಡೆಯಿಂದ. ಓಕೆ, ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಬೈ ಮಾಡಂಗಿರಲ್ಲ, ಡಿಸ್ಟ್ರಿಬ್ಯೂಟರ್ ಹತ್ರನೇ ಬೈ ಮಾಡಬೇಕು. ಹೌದು, ಕಂಪನಿಯಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್. ಒಂದು ಡಿಸ್ಟ್ರಿಕ್ಟ್ ಗೆ ಒಬ್ರು ಡಿಸ್ಟ್ರಿಬ್ಯೂಟರ್ ಅಂತ ಅಪಾಯಿಂಟ್ ಆಗಿದ್ಮೇಲೆ ಅದ್ ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಬಿಲ್ಲಿಂಗ್ ಆಗೋದಿಲ್ಲ ಕಂಪನಿಯಿಂದ. ಓಕೆ ಮ್ಯಾಮ್, ಇವಾಗ ಡೀಲರ್ಸ್ ಅಂತ ನೀವು ಹೇಳಿದ್ರಿ, ಸೊ ಇವಾಗ ಡೀಲರ್ಸ್ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಇನ್ವೆಸ್ಟ್ಮೆಂಟ್ ಎಷ್ಟು ಇರುತ್ತೆ ಇದರಲ್ಲಿ? ಸರ್ ನಮ್ದು 1 ಇಂದ 1.5 lakhs ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು. 6 ನಂಬರ್ ಆಫ್ UPS ನ ಬೈ ಮಾಡಿ ಆಸ್ ಎ ಡೀಲರ್ ಆಗಿ ಅಪಾಯಿಂಟ್ ಆಗಬೇಕು. ಒಂದ್ಸಲ ಡೀಲರ್ ಆಗಿ ಅಪಾಯಿಂಟ್ ಆದ್ರೆ ನಾವು ಕಂಪನಿಯಿಂದ ಏನೇ ಸಪೋರ್ಟ್ ಬೇಕು ಅಂದ್ರೂ ಏನೇ ಟ್ರೈನಿಂಗ್ ಬೇಕು ಅಂದ್ರೂ ಪ್ರಾಡಕ್ಟ್ ಬಗ್ಗೆ ನಾವು ಮಾಡ್ಕೊಡ್ತೀವಿ. ಸೊ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಸರ್. ಓಕೆ, ಸೊ ಕೆಳಗಡೆ ನಂಬರ್ಸ್ ಕೊಟ್ಟಿರ್ತೀವಿ, ಆ ನಂಬರ್ಸ್ಗೆ ಕಾಲ್ ಮಾಡಿ ಇನ್ನು ನಿಮ್ಗೆ ಏನೇನು ಡೀಟೇಲ್ಸ್ ಬೇಕೋ ಎಲ್ಲ ಅವ್ರು ತಿಳಿಸ್ಕೊಡ್ತಾರೆ. ಸೊ ಬಿಸ್ನೆಸ್ ಯಾರಾದರೂ ಇದರಿಂದ ನೀವು ಮಾಡ್ಬೇಕಂದ್ರೂ ನಿಮ್ಗೂ ನಂಬರ್ಸ್ ಕೊಟ್ಟಿರ್ತೀವಿ, ಕಾಲ್ ಮಾಡ್ಕೊಳ್ಳಿ.
ಡೈರೆಕ್ಟ್ ಆಗಿ ಇಲ್ಲಾಂದ್ರೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಬೆಟರ್ ಕ್ಲಾರಿಫಿಕೇಶನ್ ಇರುತ್ತೆ, ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ನಿಮ್ಗೆ ಯಾವುದೇ ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಬೇಕು ಅಂದ್ರೂ ನೀವು ಆರಾಮಾಗಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಷ್ಟೆಲ್ಲ ಮ್ಯಾಮ್ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೈತಲ್ಲ ಮ್ಯಾಮ್. ನೀವೇನಾದರೂ ಕಡಿಮೆ ಬಜೆಟಲ್ಲಿ ಬಿಸ್ನೆಸ್ ಒಂದು ಸ್ಟಾರ್ಟ್ ಮಾಡಬೇಕಂತ ಥಿಂಕ್ ಮಾಡ್ತಾ ಇದ್ದೀರಾ? ಸೊ ಹಂಗಂದ್ರೆ ನೀವು ಬರಬೇಕಿರೋ ಜಾಗ ಬಂದ್ಬಿಟ್ಟು ಬಾಸುಕಿ ಲಿಥಿಯಂ UPSಗೆ. ಸೊ ಇವ್ರು ಬಂದ್ಬಿಟ್ಟು ಎಲ್ಲ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅದು ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ. ಸೊ ಏನೇ ಪ್ರಾಡಕ್ಟ್ಸ್ ಒಂದು ಬೇಕಂದ್ರೆ ಇವ್ರನ್ನ ಕೆಳಗಡೆ ನಂಬರ್ಸ್ ಕೊಟ್ಟಿದ್ದೀವಿ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಮೇನ್ ನೀವು ಯಾವ ರೀಜನ್ಸ್ಗೆ ಡೀಲರ್ಶಿಪ್ನ ಆಫರ್ ಮಾಡ್ತಾ ಇದ್ದೀರಾ ಮ್ಯಾಮ್? ಸರ್ ಇವಾಗ ನಾವು ಯಾದಗಿರಿ, ಬೆಳಗಾಮು ಮತ್ತೆ ಉತ್ತರ ಕರ್ನಾಟಕ, ಹಾಗೆ ಈ ಉತ್ತರ ಕರ್ನಾಟಕ ಎಲ್ಲ ನಾವು ಕವರ್ ಮಾಡ್ಕೊಳ್ಬೇಕು ಅನ್ನೋ ಪ್ಲಾನ್ ಅಲ್ಲಿ ಇದೀವಿ. ಹಾಗೆ ಈ ಕಡೆ ಶಿವಮೊಗ್ಗ, ಉಡುಪಿ, ಮ್ಯಾಂಗ್ಳೂರ್ ಇಷ್ಟು ನಮಗೆ ಮೇಜಾರಿಟಿಯಾಗಿ ಬೇಕಾಗಿದೆ. ಹಾಗೆ ಬ್ಯಾಂಗ್ಳೂರ್ಗೆ ನಮಗೆ ಡೀಲರ್ಸ್ ಅಪಾಯಿಂಟ್ ಬೇಕಾಗಿದೆ. ಸೊ ಅವರಿಗೆ ಒಳ್ಳೆ ಆಪರ್ಚುನಿಟಿ ಇದೆ ಸರ್. ಸೊ ಸರ್ ಇವಾಗ ಏನೋ ಟೆಸ್ಟ್ ಮಾಡ್ತಾ ಇದ್ದೀರಾ, ಸೊ ಏನು ಟೆಸ್ಟ್ ಮಾಡ್ತೀರಾ, ಸೊ ಏನಕ್ಕೆ ಇದು ಮಾಡ್ತಾ ಇದ್ದೀರಾ? ಸೊ ನಮ್ಮ ವ್ಯೂವರ್ಸ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಸರ್ ಇದು ಶಾರ್ಟ್ ಸರ್ಕ್ಯೂಟ್ ಅಂತ ಟೆಸ್ಟು. ಇದು ಬಂದ್ಬಿಟ್ಟು ಹೋಮ್ ಅಪ್ಲೈನ್ಸ್ ಅಲ್ಲಿ ಮನೆಯಲ್ಲಿ ಯಾವುದೇ ರೀತಿ UPSಗಳಲ್ಲಿ ನಿಮಗೆ ಲೋಡಲ್ಲಿ ಲೈಟ್ಸ್ ಆಗಲಿ, ಫ್ಯಾನ್ ಆಗಲಿ, TV ಆಗಲಿ ಶಾರ್ಟ್ ಸರ್ಕ್ಯೂಟ್ ಇಂದ ಅಲ್ಲಿ ಯಾವುದೇ ವಸ್ತುಗಳು ಹಾಳಾಗಲ್ಲ. ಇದು ಇದ್ರಲ್ಲಿ ಮತ್ತೆ ಈ UPS ಅಲ್ಲಿ ಏನಂದ್ರೆ ಶಾರ್ಟ್ ಸರ್ಕ್ಯೂಟ್ ಇಂದ ಮಾಸ್ಫೆಟ್ ಕೂಡ ಫೇಲ್ ಆಗಲ್ಲ. ಅದ್ರ ಬಗ್ಗೆ ನಾನು ಒಂದು ಎಕ್ಸ್ಪ್ಲೈನ್ ತೋರಿಸಿದ್ದು ಸರ್. ನೋಡ್ಬೋದು ಪವರ್ ಬಟನ್ ಆನ್ ಮಾಡಿದಾಗ ಇದು ಶಾರ್ಟ್ ಸರ್ಕ್ಯೂಟ್ ಮಾಡೋದು ಔಟ್ಪುಟ್ ಅಲ್ಲಿ ಟ್ರಿಪ್ ನೋ ಫೀಡ್ಬ್ಯಾಕ್ ಅಂತ ಬರುತ್ತೆ ಸರ್ ಇದರಲ್ಲಿ. ಹೌದು. ಟ್ರಿಪ್ ನೋ ಫೀಡ್ಬ್ಯಾಕ್ ಅಂದ್ರೆ ಶಾರ್ಟ್ಸ್ ಆದ್ರೂ ನಮ್ಮ UPS ಸೇಫ್ ಆಗಿ ಯಾವುದೇ ರೀತಿ ಔಟ್ಪುಟ್ ಅಲ್ಲಿ ಬರ್ನ್ ಆಗೋ ಚಾನ್ಸಸ್ ಇರಲ್ಲ. ಸೊ ಇದೇ ಬೇರೆ UPS ಅಂದ್ರೆ UPS ಅಲ್ಲಿ ಮಾಸ್ಫೆಟ್ ಹೋಗುತ್ತೆ ಸರ್, ಮತ್ತೆ ಮಾಸ್ಫೆಟ್ಗಳು ಫೇಲ್ ಆಗುತ್ತೆ, ಮತ್ತೆ ಶಾರ್ಟ್ ಸರ್ಕ್ಯೂಟ್ ಇಂದ ಅವ್ರ ಮನೆಗಳಲ್ಲಿರೋ ಎಕ್ವಿಪ್ಮೆಂಟ್ಸ್ ಎಲ್ಲ ಹಾಳಾಗ್ತಾ ಇರುತ್ತೆ. ಇದ್ರಲ್ಲಿ ಯಾವುದೇ ರೀತಿ ಆತರ ಪ್ರಾಬ್ಲಮ್ ಬರಲ್ಲ. ಶಾರ್ಟ್ ಸರ್ಕ್ಯೂಟ್ ಅಂತ ಆಯ್ತಿದಂಗೆ ಟ್ರಿಪ್ ಆಗುತ್ತೆ ಅಷ್ಟೇ. ಇಲ್ಲಿ ಟ್ರಿಪ್ ಆದಕ್ಕೆ ಆಟೋಮೆಟಿಕ್ ಮತ್ತೆ ರೀಸ್ಟಾರ್ಟ್ ಆಗುತ್ತೆ. ಮತ್ತೆ ರೀಸ್ಟಾರ್ಟ್ ಮಾಡಿದ್ರೆ ನಾರ್ಮಲ್ ಆಗಿ UPS ವರ್ಕ್ ಆಗುತ್ತೆ ನೋಡಿ ಸರ್. ಲೋಡ್ ಆಗಿ ಸರ್ ಇಲ್ಲಿ ಎರಡು MCB ಇದೆ. ಸೊ ಒಂದು ರೆಡ್ ಕಲರ್ ಸ್ವಿಚ್, ಬ್ಲಾಕ್ ಕಲರ್ ಸ್ವಿಚ್ ಇದೆ. ಸೊ ಇದೆಲ್ಲ ಏನು ಆಕ್ಚುಲಿ ಹೆಂಗ್ ವರ್ಕ್ ಆಗುತ್ತೆ ಸರ್? ಇದು ಬಂದ್ಬಿಟ್ಟು DC MCB ಸರ್. ಇದು 63 amps DC MCB ಇದೆ. ಇದನ್ನ ಫಸ್ಟ್ ಆನ್ ಮಾಡ್ಕೋಬೇಕು. ಆನ್ ಮಾಡ್ಕೊಂಡಾಗ ನೆಕ್ಸ್ಟ್ ಅಲ್ಲಿ ಡಿಸ್ಪ್ಲೇ ಶೋ ಆಗುತ್ತೆ, ನಂಬರ್ಸ್ ಅಂದರೆ ರೀಡಿಂಗ್ ಆಗುತ್ತೆ. ನೆಕ್ಸ್ಟ್ ಇದು KB ಮೈನ್ಸ್ MCB ಸರ್. ಇದು 25 amps. ಇದು ಮೈನ್ಸ್ ಕೊಟ್ಟಾಗ MCB ಬಂದ್ಬಿಟ್ಟು KEB ಇದು ಓಕೆನಾ. ಇದು ಬಂದ್ಬಿಟ್ಟು 63 MCB ಆನ್ ಮಾಡಾದ್ಮೇಲೆ ನೆಕ್ಸ್ಟು ಪವರ್ ಬಟನ್ ಇದೆ ಇಲ್ಲಿ. ಇದು ಆನ್ ಮಾಡಿದ್ರೆ ಬ್ಯಾಕಪ್ಪು ಮತ್ತು ರನ್ ಆಗುತ್ತೆ. ಅಲ್ಲಿ ಬ್ಯಾಕಪ್ಪು ಬರುತ್ತೆ ಸರ್, ಮುಂದೆ ಬ್ಯಾಕಪ್ ಅಂತ ಬರುತ್ತೆ. ಸೊ ಇಲ್ಲೇ ಎಲ್ಲ ತೋರಿಸುತ್ತೆ ಅಲ್ಲ? ಹೌದು. ಅದೇ ರೀತಿ ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಮಾಡೋದು ಅಂದರೆ ಔಟ್ಪುಟ್ಟಲ್ಲಿ ಶಾರ್ಟ್ ಮಾಡಿ ಲೈನ್ ನ್ಯೂಟ್ರಲ್ನ ಪವರ್ ಬಟನ್ ಆನ್ ಮಾಡಿದ್ರೆ ಟ್ರಿಪ್ ನೋ ಫೀಡ್ಬ್ಯಾಕ್ ಅಂತ ಬರುತ್ತೆ ಸರ್ ಇದು. ಸೊ ಇದೇ ಬೇರೆ UPS ಎಲ್ಲ ಇದ್ರೆ ಶಾರ್ಟ್ ಸರ್ಕ್ಯೂಟ್ ಎಲ್ಲ ಆಗುತ್ತಲ್ಲ ಸರ್ ಈ ಥರ ಎಲ್ಲ ಮಾಡಿದ್ರೆ? ಹೌದು ಸರ್. ಶಾರ್ಟ್ ಸರ್ಕ್ಯೂಟ್ ಅಂದರೆ ಯಾವುದೇ ರೀತಿ ಹೋಮ್ ಅಪ್ಲೈನ್ಸ್ ಫೇಲ್ ಆಗಲ್ಲ. ಬೇರೆ UPSಗಳಲ್ಲಿ ಏನಂತ ಮಾಸ್ಫೆಟ್ ಫೇಲ್ ಆಗುತ್ತೆ, ನಮ್ಮ UPS ಅಲ್ಲಿ ಮಾಸ್ಫೆಟ್ ಫೇಲ್ ಆಗಲ್ಲ. ಓಕೆ ಈ ಥರ ಇದೆ ಫ್ಯೂಚರ್. ಸರ್ ಇವಾಗ ಈ ಟ್ರೆಡಿಷನಲ್ UPS ಎಲ್ಲ ಇರುತ್ತೆ. ಸೊ ಅದೆಲ್ಲ ಇನ್ಸ್ಟಾಲೇಷನ್ ಮಾಡಬೇಕಂದ್ರೆ ಸೊ ತಗೊಂಡೋಗ್ಬಿಟ್ಟು ಸೊ ಅವ್ರ ಕಡೆಯಿಂದ ಎಕ್ಸಿಕ್ಯೂಟಿವ್ಸ್ ಬಂದು ಅದೆಲ್ಲ ಬಂದ್ಬಿಟ್ಟು ತುಂಬ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ನಿಮ್ಮ UPS ಯಾವ ಥರ? ಸೊ ನಾವೇ ತಗೊಂಡೋಗಿ ಮನೆ ನಾವೇ ಫಿಕ್ಸ್ ಮಾಡ್ಬೋದಾ? ಸೊ ಹೆಂಗೆ ಅದು? ಸೊ ಅದು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀರಾ ಸ್ವಲ್ಪ? ಸರ್ ಇದು ಈಸಿ ಇನ್ಸ್ಟಾಲೇಷನ್. ಏನಂದರೆ ಫಿಟ್ಟು ಮತ್ತು ಔಟ್ಪುಟ್ ಫಿಕ್ಸ್ ಮಾಡೋದಷ್ಟೇ. ಅಷ್ಟೇ. ಅದರಲ್ಲಿ ಏನಂದರೆ ಇಲ್ಲಿ ಇನ್ಸ್ಟಾಲೇಷನ್ ಮಾಡುವಾಗ 63 amps MCB ಫಸ್ಟ್ ಆನ್ ಮಾಡ್ಕೋಬೇಕು. ಆನ್ ಮಾಡ್ಕೊಂಡಕ್ಕೆ ನೆಕ್ಸ್ಟು ಡಿಸ್ಪ್ಲೇ ಆನ್ ಆಗುತ್ತೆ. ನೆಕ್ಸ್ಟ್ ಇದು KEB ಕೊಡ್ಬೇಕು ಸರ್. ಇದು KEB ಇನ್ಪುಟ್ ಇರುತ್ತೆ ಅವ್ರ ಮನೇಲಿ, KEB ಇನ್ಪುಟ್ ಕೊಡಬೇಕು. ನೆಕ್ಸ್ಟ್ ಸ್ಟೆಪ್ ಇದು MCB ಆನ್ ಮಾಡ್ಬೇಕು ಸರ್. ಇದು KEB ಮೈನ್ಸ್ MCB. ನೆಕ್ಸ್ಟ್ ಪವರ್ ಬಟನ್ ಆನ್ ಮಾಡಿರ್ಬೇಕು. ಮೈನ್ಸ್ ಕೊಟ್ಟಾಗ ಇದು ಮೈನ್ಸ್ ಎಂಟ್ರಿ ಆಗುತ್ತೆ ಸರ್. ಮೈನ್ಸ್ ಬಂದಾಗೆ ಚಾರ್ಜಿಂಗ್ ಆಗುತ್ತೆ. ಇದು ಬಂದು ಬ್ಲಿಂಕ್ ಆಗ್ತಾ ಇರುತ್ತೆ ಸರ್. ಬ್ಯಾಕಪ್ ಬ್ಲಿಂಕ್ ಆಗ್ತಾ ಇರುತ್ತೆ. ಬ್ಯಾಕಪ್ ಅಂದರೆ ರೆಡಿ ಇದೆ ಅಂತ. ಈಗ ಔಟ್ಪುಟ್ ಸಾಕೆಟ್ನ ಅವ್ರ ಮನೆ ಲೋಡ್ಗೆ ಇದನ್ನ ಔಟ್ಪುಟ್ನ ಕನೆಕ್ಟ್ ಮಾಡೋದು ಸರ್. ಜಸ್ಟ್ ಕನೆಕ್ಟ್ ಮಾಡಿ ಅವ್ರ ಮನೆ ಲೋಡ್ಗಳನ್ನ ಆನ್ ಮಾಡೋದು ವರ್ಕ್ ಆಗ್ತಾ ಇರುತ್ತೆ.
ಸೊ ಈಸಿ ಟು ಇನ್ಸ್ಟಾಲ್, easy to ಆರಾಮಾಗಿ ಕ್ಯಾರಿ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೊಂಡು ಆರಾಮಾಗಿ ಮನೆಯಲ್ಲಿ ನೀವೇ ಇನ್ಸ್ಟಾಲ್ ಮಾಡ್ಬೋದು. ಹೌದು. ಸ್ಟೆಪ್ಸ್ ಈ ವಿಡಿಯೋದಲ್ಲಿ ಕವರ್ ಮಾಡಿರ್ತೀವಿ, ಒಂದೊಂದು ಸ್ಟೆಪ್ ಆಗಿ ನೋಡ್ಕೊಂಡು ನೀವೇ ಇನ್ಸ್ಟಾಲ್ ಮಾಡ್ಬೋದು. ಇಲ್ಲ ಅಂದರೆ ಡೈರೆಕ್ಟ್ ಆಗಿ ಬಂದರೆ ಅವ್ರು ಕೂಡ ನಿಮ್ಗೆ ಹೇಳ್ತಾರೆ ಯಾವ ಥರ ಪ್ರೊಸೀಡ್ ಮಾಡಬೇಕು ಇದೆಲ್ಲ ಅಂತ. ಸರ್ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಕಸ್ಟಮರ್ ತಗೊಂಡು ಹೋಗ್ಬಿಟ್ಟು ಮನೇಲಿ ಇನ್ಸ್ಟಾಲ್ ಮಾಡಿ ಯೂಸ್ ಮಾಡ್ತಾ ಇದ್ದಾರೆ ಅನ್ಕೊಳ್ಳಿ, ಇದು ಎಷ್ಟು ಲೋಡ್ ಇದೆ, ಸೊ ಎಷ್ಟು ಅವರ್ ಬ್ಯಾಟ್ರಿ ಬ್ಯಾಕಪ್, ಅದು ಹೆಂಗ್ ಚೆಕ್ ಮಾಡ್ತಾರೆ? ಇವಾಗ ನಾವು ಚೆಕ್ ಮಾಡ್ಬೇಕು ಸರ್. ಇಲ್ಲಿ ಲೋಡ್ ಲೆವೆಲ್ ಅಂತ ಬರುತ್ತೆ, ಲೋಡ್ ಲೆವೆಲ್ ಅಲ್ಲಿ ಪರ್ಸೆಂಟೇಜ್ ತೋರಿಸುತ್ತೆ. ಆ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡ್ಬೇಕು ಸರ್ ನಾವು. ಫಾರ್ ಎಕ್ಸಾಂಪಲ್ ಇವಾಗ 20% ಅಂತ ತೋರಿಸ್ತಾ ಇದ್ರೆ ಹೆಂಗೆ ಅದು 200 ವ್ಯಾಟ್ ರನ್ ಆಗ್ತಾ ಇದೆ ಅಂತ ಸರ್. ಈಗ ಈ 20% 21% ರನ್ ಆಗ್ತಾ ಇದೆ ಅಂದ್ರೆ 200 ವ್ಯಾಟ್ ರನ್ ಆಗ್ತಿದೆ ನೋಡಿ ಸರ್ ಔಟ್ಪುಟ್. ಎಷ್ಟು ಅವರ್ ಬ್ಯಾಟರಿ ಬ್ಯಾಕಪ್ ಬರುತ್ತೆ ಅದು? ಸರ್ ಇದು ಅರೌಂಡ್ ನಿಮಗೆ 4 ಅವರ್ ಬ್ಯಾಕಪ್ ಬರುತ್ತೆ. 4 ಅವರ್ಸ್ ಬ್ಯಾಕಪ್ ಬರುತ್ತೆ. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, 21% ಅಂತ ಲೋಡ್ ಲೆವೆಲ್ ತೋರಿಸ್ತಾ ಇದೆ. ಅಪ್ರಾಕ್ಸಿಮೇಟ್ಲಿ ಬಂದ್ಬಿಟ್ಟು 4 ಅವರ್ಸ್ ಬಂದ್ಬಿಟ್ಟು ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಸೊ ಇದೇ ತರ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬಹುದು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ಕಂಪ್ಲೀಟ್ ಆಗಿ ಇದು ಡೀಟೇಲ್ ಆಗಿ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿರೋ, ಇಷ್ಟು ಸೇಫ್ಟಿ ಫೀಚರ್ಸ್ ಇರೋ ಬಾಸುಕಿ ಲಿಥಿಯಂ UPS ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಂದ್ಬಿಟ್ಟು ನಿಮ್ಗೆ ಏನಾದರೂ ಡೌಟ್ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿ. ಸೊ ಅವ್ರು ಇನ್ನೂ ನಿಮ್ಗೆ ಏನೇ ಥರ ಕ್ವೆಶನ್ಸ್ ಇದ್ರು ಏನೇ ಇದ್ರು ಅವ್ರು ಕಾಲ್ ಮಾಡಿದ್ರೆ ಅವ್ರು ನಿಮ್ಗೆ ಕಂಪ್ಲೀಟಾಗಿ ಗೈಡ್ ಮಾಡ್ತಾರೆ. ತುಂಬ ಥ್ಯಾಂಕ್ಸ್ ಮ್ಯಾಮ್, ಇಷ್ಟೊತ್ತು ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ನಮ್ಮ ವ್ಯೂವರ್ಸ್ಗೆ ಎಜುಕೇಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮ್ಯಾಮ್. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕನ್ನಡದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.